ಸೊ ಗೈಸ್, ಎಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಬಂದುಬಿಟ್ಟು ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಾ ಇದ್ದೀರಾ, ಇಲ್ಲ ಮಾಡಬೇಕು ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈಗ ಗ್ರೀನ್ ಸ್ಕ್ರೀನ್ ಚಾನಲೆಲ್ಲ ಏನಿದೆ 100% ಮಾನಿಟೈಸೇಷನ್ ಆಗ್ತಾ ಇದೆ. ಆ್ಯಂಡ್ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನಮ್ಮದು ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿದರೆ ಮಾನಿಟೈಸೇಷನ್ ಆಗುತ್ತೆ ಆ್ಯಂಡ್ ಆ ವಿಡಿಯೋನ ನಾವು ಯಾವ ಥರ ವೈರಲ್ ಮಾಡ್ಬೋದು ಅಂತ. ಆ್ಯಂಡ್ ಹಾಂ ಗೈಸ್, ಇನ್ನೂ ತುಂಬ ಜನ ಮಿಸ್ಟೇಕ್ಸ್ನ ಮಾಡ್ತೀರಾ. ಆ್ಯಂಡ್ ಅಂದ್ಕೊಳ್ಳಿ ಲೈಕ್ 100% ಜನದಲ್ಲಿ ಯಾರೆಲ್ಲ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಿದ್ದೀರಾ ಅದರಲ್ಲಿ 100% ಜನದಲ್ಲಿ 50% ಜನದ್ದು ಮಾನಿಟೈಸೇಷನ್ ಆನ್ ಆಗಿರಲ್ಲ. ಸೊ ಅದು ಏನು ರೀಸನ್ಗೋಸ್ಕರ ಮಾನಿಟೈಸೇಷನ್ ಆನ್ ಆಗಿರಲ್ಲ, ಇನ್ನು 50% ಜನದ್ದು ಆಗಿರ್ತು, ಇನ್ನು 50% ಜನದ್ದು ಆಗಿರಲ್ಲ. ಅವ್ರು ಸುಮ್ಮನೆ ಕಷ್ಟಪಡ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಟೈಪಲ್ಲಿ ನಾವು ವಿಡಿಯೋ ಮಾಡಿದರೆ ನಮ್ಮ ಗ್ರೀನ್ ಸ್ಕ್ರೀನ್ ವಿಡಿಯೋ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತೆ ಆ್ಯಂಡ್ ಯಾವ ಮಿಸ್ಟೇಕ್ಸ್ಗಳನ್ನ ನಾವು ಮಾಡಬಾರ್ದು ಆ್ಯಂಡ್ ಯಾವ್ಯಾವ ವಿಷಯಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಗ್ರೀನ್ ಸ್ಕ್ರೀನ್ ವಿಡಿಯೋಗಳನ್ನ ಮಾಡಬೇಕು ಅಂತ. ಓಕೆನಾ? ಸೊ ನಿಮ್ಮದು ಈಸಿಲಿ ಬಂದುಬಿಟ್ಟು 100% ಈಸಿಲಿ ನಿಮ್ಮ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾನಿಟೈಸೇಷನ್ ಆಗಿಬಿಡುತ್ತೆ. ಆ್ಯಂಡ್ ಯಾರ್ದೆಲ್ಲ ಗ್ರೀನ್ ಸ್ಕ್ರೀನ್ ವಿಡಿಯೋದು ಚಾನಲ್ ಇಲ್ಲ, ಒಂದು ಶಾರ್ಟ್ ಚಾನಲ್ ಮಾಡ್ಕೊಳ್ಳಿ, ನೀವು ಕೂಡ ಈ ಥರ ವೀಡಿಯೋಸ್ಗಳನ್ನ ಈಸಿಲಿ ಮಾಡಿ ಹಾಕ್ಬೋದು. ಓಕೆನಾ? ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ತುಂಬ ಜನ ಮಿಸ್ಟೇಕ್ಸ್ನ ಮಾಡ್ತಿರಲ್ಲ, ಅದೇನು ಮಿಸ್ಟೇಕ್ ಅಂತ ಹೇಳ್ತೀನಿ. 50% ಜನದ್ದು ಚಾನಲ್ ಮಾನಿಟೈಸೇಷನ್ ಆಗಲ್ವಾ, ಸೊ ಅವ್ರು ಬಂದುಬಿಟ್ಟು ಇದೇ ಮಿಸ್ಟೇಕ್ನ ಮಾಡ್ತಾ ಇರ್ತಾರೆ. ಲೈಕ್ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ, ಆಮೇಲೆ ನೋಡಿ ಗೈಸ್ ನನ್ನ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಶಾರ್ಟ್ ಬರುತ್ತೆ, ನಾನು ಓಪನ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ. ಓಕೆನಾ? ಸೊ ಶಾರ್ಟ್ ಓಪನ್ ಮಾಡ್ಕೊಂಡಾದಮೇಲೆ ತುಂಬ ಜನ ಏನು ಮಾಡ್ತೀರಾ ಅಂದರೆ ಸಿಂಪಲಿ ಏನು ಮಾಡ್ತಾರೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಏನು ಆಪ್ಷನು, ಶೇರ್ ಬಟನ್ನು, ಇಲ್ಲಾಂದರೆ ಇಲ್ಲಿ ಕೆಳಗಡೆ ಇದು ಯಾವುದ್ರ ಮೇಲಾದರೂ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಸಿಗುತ್ತೆ. ಏನು ಆಪ್ಷನು, ಇಲ್ಲಿ ಯೂಸ್ ಸೌಂಡ್ ಇದೆ, ಯೂಸ್ ಟೆಂಪ್ಲೇಟ್ ಇದೆ, ಎಕ್ಸ್ಟೆಂಡ್ ವಿತ್ ಎ ಇದೆ, ಕೊಲ್ಯಾಬ್ ಇದೆ, ಗ್ರೀನ್ ಸ್ಕ್ರೀನ್ ಇದೆ, ಕಟ್ ವಿಡಿಯೋ ಇದೆ. ಸೊ ನಾವೆಲ್ಲ ಏನು ಮಾಡ್ತೀವಿ, ಗ್ರೀನ್ ಸ್ಕ್ರೀನ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಓಕೆನಾ? ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದು ಈ ಥರ ಬರುತ್ತೆ. ಇದು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಇದೊಂದು ಸ್ವಲ್ಪ ಪ್ರೊಸೆಸಿಂಗ್ ತಗೊಳುತ್ತೆ. ಪ್ರೊಸೆಸಿಂಗ್ ತಗೊಂಡು ಆದಮೇಲೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ಏನು ಹೇಳ್ತೀನಿ ನಾನು ನಿಮಗೆ. ಸೊ ನೋಡಿ ನಮ್ಮದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ? ಸೊ ನಾನಿಲ್ಲಿ ಕಟ್ ಮಾಡಿದಾಗ ಈಗ ನಂದು ಮೈಕ್ ಆಫ್ ಆಗಿಬಿಡುತ್ತೆ. ಸೊ ನೋಡಿ ಒಂದು ಸ್ವಲ್ಪ ಪ್ರಾಸೆಸಿಂಗ್ ತೊಗೊಳ್ತಾ ಇದೆ, ನಾವು ಪ್ರಾಸೆಸಿಂಗ್ ತೊಗೊಳಕ್ಕೆ ಬಿಡೋಣ. ಸೊ ನೋಡಿ ಈಗ ನಾವು ತುಂಬ ಜನ ಬಂದುಬಿಟ್ಟು ಇದೇ ಮಿಸ್ಟೇಕ್ ಮಾಡೋದು, ಏನಂದರೆ ತುಂಬ ಚಿಕ್ಕದು 2 ಫಿಂಗರಿಂದ ಹಿಡಿದು ತುಂಬ ಚಿಕ್ಕದು ಮಾಡ್ಕೊತೀರ. ತುಂಬ ಅಂದರೆ ತುಂಬ ಕಾಣಿಸೋದಿಲ್ಲ, ಅಷ್ಟು ಚಿಕ್ಕದು ಮಾಡ್ಕೊತೀರ. ಅಷ್ಟು ಚಿಕ್ಕದು ಮಾಡ್ಕೊಂಡು ಏನು ಮಾಡ್ತೀರಾ, ಈ ಲಾಸ್ಟಲ್ಲಿ ಈ ಥರ ಸೆಟ್ ಮಾಡ್ಕೊಳ್ತೀರಾ. ಓಕೆನಾ? ಸೆಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತೀರಾ, ಈ ಮೈಕ್ ಆಫಲ್ಲೇ ಇರುತ್ತೆ. ಆ್ಯಂಡ್ ಸುಮ್ಮನೆ ಏನು ಮಾಡ್ತೀರಾ, ಇಲ್ಲಿ ಇದು ವೀಡಿಯೋ ನೋಡಿ ಈ ಥರ ಪ್ಲೇ ಮಾಡಿಬಿಟ್ಬಿಡ್ತೀರಾ. ಪ್ಲೇ ಮಾಡಿಬಿಟ್ಬಿಟ್ಟು ಸುಮ್ಮನೆ ಇರ್ತೀರಾ, ಏನೂ ಹೇಳಲ್ಲ. ಓಕೆನಾ? ಸೊ ನಾನು ನೋಡಿ ಇದರಲ್ಲಿ ಏನಾದರೂ ಹೇಳ್ತಾ ಇದ್ದೀನ, ಸುಮ್ಮನೆ ಇದ್ದೀನಲ್ವಾ. ಸೊ ಈ ಥರ ಬಂದುಬಿಟ್ಟು ಏನೂ ಹೇಳದೆ ಬರೀ ಆ ವಿಡಿಯೋನ ನೋಡ್ತಾ ಸ್ಮೈಲ್ ಮಾಡ್ತಾ ಇದ್ದರೆ ಈ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮದು ಚಾನೆಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಓಕೆನಾ? ಸೊ ಇದು ಇಷ್ಟ ಆದಮೇಲೆ ಡನ್ ಮಾಡಾದಮೇಲೆ ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾರೆ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ಏನು ಮಾಡ್ತಾರೆ ನೋಡಿ, ಇಲ್ಲಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ನ ಮಾಡ್ಬೋದು, ಏನೂ ಬಂದುಬಿಟ್ಟು ಹೇಳ್ತಿಲ್ಲ, ಸುಮ್ಮನೆ ವಿಡಿಯೋನ ನೋಡ್ತಿದ್ದಾರೆ, ಸೈಡಲ್ಲಿ ಒಂದು ಇದಿಟ್ಟಿದ್ದಾರೆ, ವಿಡಿಯೋನ ನೋಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಂದರೂ ಏನು ಕೆಲಸ ಮಾಡ್ತಿಲ್ಲ ಇದರಲ್ಲಿ. ಓಕೆನಾ? ಅದಾದಮೇಲೆ ಸಿಂಪಲ್ಲಿ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ಏನು ಮಾಡ್ತಾರೆ, ಇಲ್ಲಿಂದ ಬಂದುಬಿಟ್ಟು ಡೈರೆಕ್ಟು ಅಪ್ಲೋಡ್ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಬಟ್ ನೀವು ಈ ಥರ ಕೆಲಸ ಮಾಡೋದ್ರಿಂದ, ಓಕೆನಾ? ಸೊ ಈ ಥರ ನೀವೇನಾದರೂ ಮಾಡ್ತಾ ಇದ್ದೀರಾ, ಈ ಥರ ಅಪ್ಲೋಡ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆಗ ಬಂದುಬಿಟ್ಟು ನಿಮ್ಮದು ಕೆಲಸ ಮಾಡೋ ಹಾಗಿಲ್ಲ. ಸೊ ನಿಮಗೆ ಏನು ಮಾಡಬೇಕಂದ್ರೆ, ನಿಮಗೆ ಈಗ ಹೇಳ್ತೀನಿ. ಸೊ ಈ ಥರ ಪ್ರಾಸೆಸ್ಸಲ್ಲಿ ನೀವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರೆ, ಈ ಥರ ಪ್ರಾಸೆಸ್ಸಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮದು 100% ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಮಾಡಲ್ಲ ಯೂಟ್ಯೂಬು. ಓಕೆನಾ? ಸೊ ಮಾನಿಟೈಸ್ ಆಗಬೇಕಂದ್ರೆ ನಾವು ಯಾವ ಥರ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಬೇಕಂತ ಹೇಳ್ತೀನಿ ನೋಡಿ. ಈಗ ನೋಡ್ಕೊಳ್ಳಿ ಕರೆಕ್ಟಾಗಿ ಯಾವ ಥರ ಅಂತ. ಈಗ ನಾನು ತೋರಿಸಿದ್ನಲ್ಲ ಆ ಥರ ವೀಡಿಯೋ ನೀವೇನಾದರೂ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡ್ತಿದ್ರೆ 100% ಚಾನೆಲ್ ಮಾನಿಟೈಸೇಷನ್ ಆಗಲ್ಲ. ಈಗ ಮಾನಿಟೈಸೇಷನ್ ಆಗಬೇಕಂದ್ರೆ ನಾವು ಯಾವ ಥರ ಗ್ರೀನ್ ಸ್ಕ್ರೀನ್ ವೀಡಿಯೋ ಮಾಡಬೇಕು, ಸಿಂಪಲಿ ನಾನು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನನ್ನ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಶಾರ್ಟ್ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇದೇ ಶಾರ್ಟ್ ಅಂತ ಅಂದ್ಕೊಳ್ಳಿ.
ಓಕೆನಾ. ಈ ಶಾರ್ಟ್ನೇ ನಾನು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಈ ಶಾರ್ಟ್ನ ತೊಗೊಂಡಾದಮೇಲೆ ಸಿಂಪಲಿ ನಾನು ಇಲ್ಲಿ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವುದು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನನಗೆ ಆಪ್ಷನ್ ಇದೆ ಗ್ರೀನ್ ಸ್ಕ್ರೀನ್ ವಿಡಿಯೋದು. ಸಿಂಪಲಿ ನಾನೇನು ಮಾಡ್ತೀನಿ, ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಸಿಂಪಲಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಪ್ರೊಸೆಸಿಂಗ್ ಒಂದು ಸ್ವಲ್ಪ ತಗೊಳುತ್ತೆ. ಪ್ರೊಸೆಸಿಂಗ್ ತಗೊಂಡಾದಮೇಲೆ ಇಲ್ಲಿ ನಾನು ಅದಾದಮೇಲೆ ಗೈಸ್ ಇಲ್ಲಿ ರೆಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಈ ರೆಡ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ನೋಡಿ ಈ ಥರ ನಾವು ಈ ಥರ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ದೊಡ್ಡದೇ ಇರಬೇಕು ನಮ್ಮದು ಫೇಸು, ಅಷ್ಟು ಚಿಕ್ಕದು ಮಾಡೋ ಹಾಗಿಲ್ಲ, ತುಂಬಾ ಚಿಕ್ಕದು ಮಾಡಬೇಡಿ ಓಕೆನಾ. ಒಂದು ಸ್ವಲ್ಪ ಇಷ್ಟು ದೊಡ್ಡದಿದ್ದರೆ ಸಾಕು. ಇಷ್ಟು ದೊಡ್ಡದಿದ್ದಾದಮೇಲೆ ಗೈಸ್ ಇಲ್ಲಿ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಮ್ಮದು ಫೇಸ್ ಕಾಣಿಸ್ಬೇಕು ಆ್ಯಂಡ್ ನಾವು ಹೇಳಬೇಕು, ನಮ್ಮದು ಒಪಿನಿಯನ್ ಕೊಡಬೇಕು. ಈ ವಿಡಿಯೋದಲ್ಲಿ ಏನು ಬರ್ತಾ ಇದೆ ಅದನ್ನು ನಾವು ನೋಡಿಬಿಟ್ಟು ಜಸ್ಟ್ ಹೇಳಬೇಕು ಓಕೆನಾ. ಸೊ ಯಾವ ಥರ ಅಂತ ಸಿಂಪಲಿ ನೋಡ್ಕೊಳ್ಳಿ ಒಂದ್ಸಲ. ಸೊ ನಮ್ಮದು ಈ ವಿಡಿಯೋದಲ್ಲಿ ಏನು ಬರ್ತಾ ಇದೆ ಅದನ್ನು ಮಾತ್ರ ನಾವು ಹೇಳಬೇಕು. ಈ ವಿಡಿಯೋದಲ್ಲಿ ಏನು ಬರ್ತಿದೆ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏನು ಬರ್ತಿದೆ ನೋಡಿಬಿಟ್ಟು ಹೇಳಬೇಕು. ಸಿಂಪಲ್ ಇಲ್ಲಿ ರೆಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸಿಂಪಲಿ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಮೈಕ್ ಕೂಡ ಆಫ್ ಇರುತ್ತೆ ನೋಡಿ. ಈ ಮೈಕ್ನ ಬಂದುಬಿಟ್ಟು ಆನ್ ಮಾಡ್ಕೋಬೇಕು, ಇಲ್ಲಾಂದರೆ ನಮ್ಮದು ಏನಿದೆ ಅದು ಕೇಳಿಸೋದಿಲ್ಲ, ನಾವು ಏನೇ ಮಾತಾಡಿದರೂ ಕೇಳಿಸಲ್ಲ. ಈ ಮೈಕ್ನ ಬಂದುಬಿಟ್ಟು ಮೇಯ್ನಾಗಿ ನಾವು ಆನ್ ಮಾಡ್ಕೋಬೇಕು. ಈ ಮೈಕ್ನ ನಾವು ಆನ್ ಮಾಡ್ಕೊಂಡಿಲ್ಲ ಅಂದರೆ ಏನೂ ಕೇಳಿಸಲ್ಲ. ಸಿಂಪಲಿ ಇದು ಮ್ಯೂಟ್ ಇರುತ್ತೆ. ನಾವೇನು ಮಾಡಬೇಕು, ಇದನ್ನು ನಾವು ಇಲ್ಲಿಂದ ಅನ್ಮ್ಯೂಟ್ ಮಾಡ್ಕೊಳ್ಳೋಣ. ಅನ್ಮ್ಯೂಟ್ ಮಾಡಿಕೊಂಡ್ರೆ ನಾವು ಏನು ಮಾತಾಡಿದ್ರು ಬಂದುಬಿಟ್ಟು ವಿಡಿಯೋದಲ್ಲಿ ಕೇಳಿಸುತ್ತೆ ಓಕೆನಾ. ಅದಾದಮೇಲೆ ಸಿಂಪಲಿ ಇಲ್ಲಿ ರೆಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನೋಡಿ ಹೇಳ್ಕೋಬೇಕು. ಈ ಥರ ನೋಡಿ ನಾನು ಸುಮ್ಮನೆ ಇದ್ದೀನ ಹೇಳ್ತಿದ್ದೀನಲ್ವ, ವಿಡಿಯೋ ಬಗ್ಗೆ ಏನು ನಡೀತಿದೆಯಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಬಂದುಬಿಟ್ಟು ನೀವು ಏನಾದರೂ ಒಂದು ಕೊಡಬೇಕು, ಕಮೆಂಟ್ ಕೊಡಬೇಕು ವಿಡಿಯೋ ಬಗ್ಗೆ. ಏನಾದರೂ ಒಂದು ಕಮೆಂಟು, ಒಪಿನಿಯನು ಇಲ್ಲ ಏನಾದರೂ ಒಂದು ಕೊಡಿ, ಕಮೆಂಟ್ರಿ ಕೊಡಿ. ಆಗ ಬಂದುಬಿಟ್ಟು ನಿಮ್ಮ ಚಾನೆಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ. ಸುಮ್ಮನೆ ಇದ್ದರೆ ನೀವು ಮಾನಿಟೈಸೇಷನ್ ಆಗಲ್ಲ. ಒಪಿನಿಯನ್ ಕೊಡಬೇಕು, ಆ ವಿಡಿಯೋದಲ್ಲಿ ಏನು ನಡೀತಿದೆ. ಸಿಂಪಲಿ ಒಪಿನಿಯನ್ ಕೊಟ್ಟಾದಮೇಲೆ ಒಂದು ಸಲ ನೋಡ್ಕೊಳ್ಳಿ ನೀವು ಏನು ಮಿಸ್ಟೇಕ್ ಮಾಡಿಲ್ಲ ಅಂತ. ಅದಾದಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಮಗೆ ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಈ ಎಡಿಟ್ ಆಪ್ಷನ್ಗೆ ಓಕೆನಾ. ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಒಂದು ಚೆನ್ನಾಗಿರೋ ಥಂಬ್ನೇಲ್ನ ನಾವಿಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಗೆ ನಾನು ತಗೊಳ್ಳಿ, ಇದು ಬಂದುಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿದೆ, ಇಲ್ಲಿ ಇದು ಒಂದು ಸ್ವಲ್ಪ ಶಾಕಿಂಗ್ ಆಗಿದೆ. ಸೊ ನಾನು ಈ ಥಂಬ್ನೇಲ್ನ ಇಟ್ಕೊತೀನಿ. ಈ ಥಂಬ್ನೇಲ್ನ ಇಟ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಏನಾದರೂ ಒಂದು ಟೈಟಲ್ ಕೊಡಬೇಕು ಮೇಯ್ನಾಗಿ. ಸೊ ಟೈಟಲಿಗೆ ಬಂದುಬಿಟ್ಟು ನಾನಿಲ್ಲಿ ಏನಾದರೂ ಒಂದು ಚೆನ್ನಾಗಿರೋದು ಟೈಟಲ್ ಕೊಡ್ತೀನಿ. ಕ್ಲಿಕ್ಕಬಲ್ ಟೈಟಲ್ ಅಂದ್ಕೊಳ್ಳಿ. ರಕ್ಷಿತಾ ಅವರು ಇದು ಯಾಕೆ ಹಿಂಗೆ ಮಾಡಿಬಿಟ್ರು ಅಂತ ನಾನು ಏನಾದರೂ ಒಂದು ಟೈಟಲ್ನ ಕೊಟ್ಬಿಡ್ತೀನಿ. ರಕ್ಷಿತಾ ಕನ್ನಡದಲ್ಲೇ ಹಾಕ್ತೀನಿ, ಅವರು ಓಕೆ. ಸೊ ನೀವು ನೋಡಿ ನಾನು ಒಂದು ರಕ್ಷಿತಾ ಅವರು ಯಾಕೆ ಹಿಂಗೆ ಮಾಡಿಬಿಟ್ರು ಅಂತ ನಾನು ಒಂದು ಟೈಟಲ್ನ ಕೊಟ್ಟಿದ್ದೀನಿ. ಈ ಟೈಟಲ್ ನೋಡಿದರೆ ಯಾರಾದರೂ ಬಂದುಬಿಟ್ಟು ಕ್ಲಿಕ್ ಮಾಡ್ತಾರೆ, ಯಾಕಂದರೆ ಕ್ಲಿಕ್ಕಬಲ್ ಟೈಟಲು ಓಕೆನಾ. ಇಷ್ಟು ಟೈಟಲ್ ಕೊಟ್ಟಾದಮೇಲೆ ಗೈಸ್ ನಮಗೆ ಇಲ್ಲಿ ಒಂದು ಸ್ಲ್ಯಾಶ್ನ ಕೊಡಬೇಕು, ಈ ಥರ ಒಂದು ಲೈನು ಸ್ಲ್ಯಾಶ್ ಕೊಟ್ಟಾದಮೇಲೆ ಗೈಸ್ ಇಲ್ಲಿ ನಾವು ಒಂದು ಶಾಕಿಂಗ್ದು ಎಮೋಜಿ ಬಂದುಬಿಟ್ಟು ನಾನಿಲ್ಲಿ ಕೊಡ್ತೀನಿ. ಆಗ ಇನ್ನೊಂದು ಸ್ವಲ್ಪ ನಮ್ಮದು ಕ್ಲಿಕ್ಕಬಲ್ ಆಗುತ್ತೆ. ಈ ಥರ ನಾನು ಶಾಕಿಂಗ್ ಎಮೋಜಿ ಏನಿದೆ ಅದನ್ನು ನಾನು ಕೊಡ್ತೀನಿ. ಕೊಟ್ಟಾದಮೇಲೆ ಗೈಸ್ ನಾವಿಲ್ಲಿ ಹ್ಯಾಶ್ಟ್ಯಾಗ್ ಏನಿದೆ ಅದಾಗೋಣ. ನಮ್ಮ ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ನಮ್ಮ ಏನಿದೆ ನಮ್ಮದು ಹ್ಯಾಶ್ಟ್ಯಾಗ್ ಏನಿದೆ ಅದು ಹಾಕೋದು ಬೇಡ, ಶಾರ್ಟ್ ರಿಲೇಟೆಡು ಹ್ಯಾಶ್ಟ್ಯಾಗ್ ಹಾಕ್ತೀನಿ, ಶಾರ್ಟ್ಸ್ ಅಂತ ಹಾಕ್ತಿದ್ದೀನಿ. ಅದಾದಮೇಲೆ ಶಾರ್ಟ್ ಫೀಡ್ ಅಂತ ಒಂದು ಹ್ಯಾಶ್ಟ್ಯಾಗ್ ಏನಿದೆ ಅದನ್ನು ಹಾಕ್ತೀನಿ. ಇನ್ನೊಂದು ಹ್ಯಾಶ್ಟ್ಯಾಗು ಶಾರ್ಟ್ ವೈರಲ್ಲು ಓಕೆನಾ. ಶಾರ್ಟ್ ವೈರಲ್ಲು ಇದೊಂದು ಹ್ಯಾಶ್ಟ್ಯಾಗ್. ಸೊ ಇದು 3 ಹ್ಯಾಶ್ಟ್ಯಾಗ್ ಆ್ಯಡ್ ಮಾಡಾದಮೇಲೆ ಸಿಂಪಲಿ ಇಲ್ಲಿ ವಿಸಿಬಿಲಿಟಿಯಲ್ಲಿ ಬಂದುಬಿಟ್ಟು ಪಬ್ಲಿಕ್ ಇರುತ್ತೆ. ಸೊ ಸಿಂಪಲಿ ನಾವು ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅನ್ಲಿಸ್ಟೆಡಲ್ಲೇ ಇಡೋಣ, ಯಾಕಂದರೆ ನಮಗೆ ವಿಡಿಯೋ ಪೋಸ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡಬೇಕು ಇದರಲ್ಲಿ ಓಕೆನಾ, ವೈಟಿ ಸ್ಟುಡಿಯೋದಲ್ಲಿ. ಅದಾದಮೇಲೆ ಗೈಸ್ ಇಲ್ಲಿ ಲೊಕೇಶನ್ ತುಂಬ ಜನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ, ಇಂಡಿಯಾ ಅಂದ್ಬಿಟ್ಟು. ಸೊ ಯಾರೂ ಬಂದುಬಿಟ್ಟು ಲೊಕೇಶನ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅದು ನನ್ನಲ್ಲೇ ಇರಲಿ. ಅದಾದಮೇಲೆ ಇದು ಇಟ್ಸ್ ಮೇಡ್ ಫಾರ್ ಕಿಡ್ಸ್, ಅದು ನಾಟ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ರಿಲೇಟೆಡ್ ವಿಡಿಯೋ ಹಾಕ್ಬೋದು. ನಿಮ್ಮ ಲಾಂಗ್ ವಿಡಿಯೋ ಯಾವುದಾದ್ರೂ ಇದ್ದರೆ ಇದರಲ್ಲಿ ರಿಲೇಟೆಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಯಾವುದಾದ್ರೂ ಒಂದು ಲಾಂಗ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಬಂದುಬಿಟ್ಟು ಹ್ಯಾಡ್ ಆಗಿಬಿಡುತ್ತೆ. ಅದಾದಮೇಲೆ ನಿಮ್ಮದು ಮಾನಿಟೈಸೇಷನ್ ಆಗಿದ್ದರೆ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದಾದಮೇಲೆ ಇಲ್ಲಿ ಅಲೋ ಔಟು ರಿಮಿಕ್ಸಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಯಾವಾಗಲೂ ನೀವು ಅಲೋ ಅಲ್ಲೇ ಇಡಬೇಕು. ಓಕೆನಾ, ಇದು ಅಲೋನೇ ಇರಬೇಕು ಯಾವಾಗಲೂ, ಇದನ್ನು ಕೊಡಿ. ಅದಾದ್ಮೇಲೆ ಇಲ್ಲಿ ಇನ್ವೈಟ್ ಕೊಲ್ಯಾಬ್ರೇಟರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಈಗ ಯಾರಾದರೂ ಇದ್ದರೆ ಅವ್ರನ್ನ ಇನ್ವೈಟ್ ಮಾಡಿ. ಇದು ಅಲ್ಟ್ರೇಟ್ ಕಂಟೆಂಟ್ ಎಸ್ ಆರ್ ನೋ ಅಂತ ಕೊಡಿ. ಸೊ ಇದು ಅಲ್ಟ್ರೇಟ್ ಕಂಟೆಂಟ್ ಅಲ್ಲ, ಈ ವಿಡಿಯೋ ಅಲ್ಲ, ನಾರ್ಮಲ್ ವಿಡಿಯೋ. ಸೊ ನಾನು ನೋ ಅಂತ ಕೊಟ್ಟಿದ್ದೀನಿ. ಸೊ ಇದಿಷ್ಟು ಕೆಲಸ ಆದಮೇಲೆ ಸಿಂಪಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ನಾವೇನು ಮಾಡಬೇಕು, ಈಗ ನಮ್ಮದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಈಗ ನಾವು ಏನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಲ್ಲ, ಇಲ್ಲಿ ಕಂಟೆಂಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನಮ್ಮದು ಇಲ್ಲಿ ಶಾರ್ಟ್ ಏನಿದೆ ಅದು ಅಪ್ಲೋಡ್ ಆಗ್ತಿದೆ. ಸೊ ಸಿಂಪಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನೋಡಿ ಇದು ಪೆಂಡಿಂಗಲ್ಲೇ ಇದೆ. ಸೊ ಅದನ್ನ ಏನು ಮಾಡೋಕ್ಕೆ ಹೋಗ್ಬಿಡಿ, ಈ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದು ಪೆಂಡಿಂಗಲ್ಲೇ ಇರಲಿ, ಇದು ಏನು ಮಾಡೋಕ್ಕೆ ಹೋಗ್ಬಿಡಿ ಈಗ ಸದ್ಯಕ್ಕೆ. ಸಿಂಪಲಿ ನಮ್ಮದು ಟೈಟಲ್ ಏನಿದೆ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ನಮಗೊಂದು ಆಪ್ಷನ್ ಕಾಣಿಸುತ್ತಲ್ಲ, ಏನು ಆಪ್ಷನು, ಆ್ಯಡ್ ಡಿಸ್ಕ್ರಿಪ್ಷನು. ಸಿಂಪಲಿ ಈ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮದು ಟೈಟಲ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದಮೇಲೆ ಇದು ರಿಲೇಟೆಡ್ ಇನ್ನೂ ನೀವು ಟೈಟಲ್ಸ್ ಇಲ್ಲಿ ಬೇಕಿದ್ದರೆ ಇಲ್ಲಿ ನಿಮ್ಮದು ನೇಮ್ದು ಹ್ಯಾಶ್ಟ್ಯಾಗ್ ಹಾಕ್ಕೋಬೋದು. ಓಕೆನಾ, ನಾನಿಲ್ಲಿ ನೇಮ್ದು ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಇನ್ನೂ ಒಂದು ಸ್ವಲ್ಪ ಹ್ಯಾಶ್ಟ್ಯಾಗ್ಸ್ ಬೇಕಿದ್ರೆ ನೀವು ಹಾಕ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋ ಸೆಟ್ಟಿಂಗ್ ನಿಮಗೆ ಮೋರ್ ಆಪ್ಷನ್ ಅಂತ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈಗ ನಿಮಗೊಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು, ಇಲ್ಲಿ ಟ್ಯಾಗ್ ಇದೆಯಲ್ಲ, ಇದು ಟ್ಯಾಗ್ದು ನಮಗೇನೋ ಇದರ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮದು ವೀಡಿಯೋ ಬಂದುಬಿಟ್ಟು ಎಲ್ಲರೂ ನೋಡಲಿ, ಇದು ಸರ್ಚಬಲ್ ವಿಡಿಯೋ ಅಲ್ಲ. ಓಕೆನಾ, ಸೊ ಇದು ಅಲೋನೇ ಇದೆ. ಅದಾದಮೇಲೆ ನೀವು ಕೆಳಗಡೆ ಬಂದರೆ ಇಲ್ಲಿ ಕ್ಯಾಟಗರಿ ಅಂತ ಒಂದಿದೆ. ಓಕೆನಾ, ಸೊ ನಾವೀಗ ಮಾಡಿರೋದು ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ಅಂತ ಅಂದ್ಕೊಳ್ಳಿ, ಇಲ್ಲ ಕಾಮಿಡಿ ವೀಡಿಯೋನ ಅಂತ ಅಂದ್ಕೊಳ್ಳಿ. ನಮ್ಮದು ಯಾವುದು ಸೆಲೆಕ್ಟ್ ಇದೆ, ಇಲ್ಲಿ ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಲೆಕ್ಟೆಡ್ ಇದೆ. ಸೊ ನಮಗೇನು ಮಾಡಬೇಕು, ಈಗ ಎಂಟರ್ಟೈನ್ಮೆಂಟ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದುಬಿಟ್ಟು ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮದು ಚಾನೆಲ್ ಕ್ಯಾಟಗರಿನೇ ಬೇರೆ, ವೀಡಿಯೋ ಕ್ಯಾಟಗರಿನೇ ಬೇರೆ. ನಮಗೆ ವೀಡಿಯೋ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ನು ಯೂಟ್ಯೂಬ್ ಕೊಟ್ಟಿದೆ, ಇದು ನಾವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಓಕೆನಾ, ಅದಾದಮೇಲೆ ಇದು ನಿಮ್ಮ ಚಾನಲ್ಗೆ ಎಷ್ಟು ವ್ಯೂಸ್ ಬಂದಿದೆಯೋ ಇದು ಟಿಕ್ ಮಾರ್ಕ್ ಇದ್ದರೆ, ಏನಾದರೂ ಇದು ಟಿಕ್ ಮಾರ್ಕ್ ಈ ಥರ ಇದ್ದರೆ ಇದನ್ನು ತೆಗೆದುಬಿಡಿ. ಈಗ ಸದ್ಯಕ್ಕೆ ನಿಮ್ಮ ಲೈಕ್ನ ಯಾರಿಗೂ ತೋರ್ಸೋಕೆ ಹೋಗ್ಬೇಡಿ, ಯಾಕಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಲೈಕ್ಸು ವ್ಯೂಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಯಾಕಂದರೆ ಯಾರೂ ನೋಡೋಕ್ಕಾಗಲ್ಲ, ಎಷ್ಟು ಏನಾದರೂ ಕಮ್ಮಿ ಲೈಕ್ಸ್ ಏನಾದರೂ ಬಂದಿದ್ರೆ ಇಷ್ಟು ಕಮ್ಮಿ ಲೈಕ್ಸು, ಇವ್ರಿಗೆ ಯಾಕೆ ನಾವು ಲೈಕ್ ಮಾಡೋಣ ಅಂತ ಆಡಿಯನ್ಸ್ ಥಿಂಕ್ ಮಾಡ್ತಾರೆ. ಹಾಗಾಗಿ ಸೊ ಇಷ್ಟು ಕೆಲಸ ಮಾಡಾದಮೇಲೆ ಲಾಸ್ಟಿಗೆ ನೀವೇನು ಮಾಡಬೇಕು, ಇಲ್ಲಿ ಪೆಂಡಿಂಗ್ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಪಬ್ಲಿಕ್ ಮಾಡಿ ಏನು ಮಾಡ್ಬೋದು, ನೀವು ವಿಡಿಯೋನ ಇಲ್ಲಿಂದ ಸೇವ್ ಮಾಡ್ಕೊಳ್ಳಿ. ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳಿ. ಸೊ ಇಷ್ಟು ಕೆಲಸನ ನೀವು ಮಾಡಬೇಕು. ಓಕೆನಾ, ಇದಿಷ್ಟು ಕೆಲಸ ಮಾಡಾದಮೇಲೆ ನಿಮ್ಮ ವಿಡಿಯೋ ಬಂದುಬಿಟ್ಟು ಏನಾಗುತ್ತೆ, ಪಬ್ಲಿಕ್ಗೆ ಅಪ್ಲೋಡ್ ಆಗುತ್ತೆ. ಸೊ ಈಗ ನಿಮ್ಮದು ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಿದೆ ಅದು ರೆಡಿ ಆಗಿದೆ, ಯಾವುದಕ್ಕೆ, ಇದು ಶಾರ್ಟ್ ಫೀಡಲ್ಲಿ ಹೋಗೋದಕ್ಕೆ. ಆಗ ಬಂದುಬಿಟ್ಟು ನಿಮ್ಮದು ಇನ್ನೂ ರೀಚ್ ಬಂದುಬಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನೀವು ಈ ಥರ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿದರೆ ನಿಮ್ಮದು 100% ಏನಾಗುತ್ತೆ, ಮಾನಿಟೈಸೇಷನ್ ಆಗುತ್ತೆ. ನಿಮಗೆ ಯಾವುದೇ ಮಾನಿಟೈಸೇಷನಲ್ಲೂ ಪ್ರಾಬ್ಲಮ್ ಆಗಲ್ಲ. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಆ ಥರ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿದರೆ ನಿಮ್ಮದು 100% ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡೋದೇ ಇಲ್ಲ. ಓಕೆನಾ, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.